ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ದೆಹಲಿಯಿಂದ ಒಂದು ಸುದ್ದಿ ಬರ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡದಿಂದ ಸಿದ್ದರಾಮಯ್ಯರು ಈಗ ಸಂಪುಟ ಚೇಂಜ್ ಮಾಡಬೇಕು, ಸರ್ಜರಿ ಮಾಡಬೇಕು, ಮೇನ್ ಸರ್ಜರಿ ಕಟ್ ಮಾಡಿ ಹೋಗಬೇಕು. ಕೆಲಸ ಮಾಡೋದವರನ್ನು, ದುಡಿಲಾರದವರನ್ನು, ಭ್ರಷ್ಟರನ್ನು ಲಿಸ್ಟ್ ಮಾಡಿದ್ರು ಹೈಕಮಾಂಡ. ಅವ್ರನ್ನ ಕಿತ್ತಾಕ್ರಿ ಅನ್ನುವಂಥದ್ದು. ಆದರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಪ್ರಶ್ನೆ ಇಲ್ಲ. ಬಟ್ ವೇಣುಗೋಪಾಲ್ ಹಂಗೆ ಸುಮ್ಮನೆ ನಗ್ತಾರೆ, ಅದನ್ನು ಬದಲಾದ್ರೆ ಆಗ್ಬೋದು ಅನ್ನುವಂಗ. ಆದರೆ ಈಗ ಮೊದಲು ಬಂದಿದ್ದ ಸಮಸ್ಯೆ ಏನಪ್ಪ ಅಂತಂದ್ರೆ, ಈ ಕೆಲಸ ಮಾಡಿದಂತಹ ಒಂದು 50% ಜನರನ್ನು, ಹಿರಿಯರಾಗಿರ್ಬೋದು, ಯಾರೋ 50 ಹಾಕಿರಿ ಅನ್ನುವಂಥದ್ದು. ಆದರೆ ಇದು ಒಪ್ಪಿಗೆ ಇಲ್ಲ ನಮ್ಮ ಸಿದ್ದರಾಮಯ್ಯವ್ರಿಗೆ. ಯಾಕಂತಂದ್ರೆ ಈ ಸದ್ದು ಬೇಡ, 3 ವರ್ಷ ಆಗಲಿ, ಆಮೇಲೆ ಬೇಕಾದ್ರೆ ಚೇಂಜ್ ಮಾಡೋಣ ಅಂತೇಳಿ. ಹಿಂದಿನ 2013 ಒಳಗೆ 3 ವರ್ಷ ಆದ್ಮೇಲೆ ಬದಲು ಮಾಡಿದ್ದೆ. ಈಗ ಅನಗತ್ಯ ಚುನಾವಣೆಗಳಿದ್ದಾವೆ, BBMP ಇದಿರ್ಬೋದು, ಅಥವಾ ಈ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಗಳು ಚುನಾವಣೆಗಳಿದ್ದಾವೆ. ಆ ಸಂದರ್ಭದಲ್ಲಿ ಇದು ತೊಂದರೆ ಆಗ್ತದೆ, ಅವರೆಲ್ಲ ಕಿರಿಕಿರಿ ಮಾಡ್ತಾರೆ, ತೆಗೆದು ಹಾಕಿದ್ದಾರೆ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಆದರೆ ಹೈಕಮಾಂಡ್ ಇದಕ್ಕೆ ಒಪ್ಪಿಲ್ಲ. ಇಲ್ಲ, ನೀವು ಬದಲು ಮಾಡಬೇಕು, ನವಂಬರ್ದಲ್ಲಿ ಕ್ರಾಂತಿ ಆಗಬೇಕು ಅಂತ. ನಮ್ಮ ಮೀಡಿಯಾದವ್ರದ್ದು ಸುಮ್ಮನೆ ಕ್ರಾಂತಿ ಅದು ಎಲ್ಲಿ ಶಬ್ದದಿಂದ ಅವ್ರಿಗೆ ಗೊತ್ತಿಲ್ಲ. ರಾಜಣ್ಣ ಅವ್ರು ಹೇಳಿದ ಮಾತದು ಕ್ರಾಂತಿ ಆಗ್ತದೆ ಅಂತೇಳಿ. ಕ್ರಾಂತಿ ಅಂತಂದರೆ ಸಂಪುಟ ಬದಲಾವಣೆ ಅಂಥೇಳಿ ಅದಕ್ಕೂ ಕ್ರಾಂತಿ ಅಂತಾರೆ. ಆದರೆ ಇನ್ನು ಕೆಲವೊಬ್ಬರು ಇಲ್ಲ, ನಮ್ಮ ಸಿದ್ದರಾಮಯ್ಯ ಕಿತ್ತ ಹಾಗೆ DK ಶಿವಕುಮಾರ್ ತೊಗೊಂಬರ್ತಾರೆ, ಅದು ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ. ಇವ್ಯಾವ ಕ್ರಾಂತಿ ಎಲ್ಲ, ಇವು ಬದಲಾವಣೆಗಳು. ಕ್ರಾಂತಿ ಇದು ಮಾಡಲಿಕ್ಕೆ ಹೋದ್ರೆ ಪಕ್ಷ ಇವತ್ತು ಉಳಿತದನ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆದೇ ಇಲ್ಲ. ಸಿದ್ದರಾಮಯ್ಯರಂತೂ 2028ರವರೆಗೆ ಯಾರು ಏನೇ ಹೇಳಿದರೂ ಮುಖ್ಯಮಂತ್ರಿ ಸ್ಥಾನದಿಂದ ಹಿಂದೆ ಸರಿಯೋ ಸಾಧ್ಯತೆಗಳು ಇಲ್ಲ. 99.9 ಎಲ್ಲೋ ಒಂದು ಅನ್ನಬಹುದು ನಾವು. ಅದು ಸಾಧ್ಯ ಇಲ್ಲ. ಯಾಕಂದರೆ ಅವರು ಅಡ್ಮೆಂಟ್ ತನಕ ನೋಡಿದ್ವಿ ನಾವು. ಈಗಾಗಲೇ ಜಯಂತ್ ಪಟೇಲ್ ಇದ್ದಾಗನೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪಡೆದಾಡಿದವರು. ಇದೇ ಮುಖ್ಯಮಂತ್ರಿ ಸ್ಥಾನಕ್ಕೆ ದೇವೇಗೌಡರಿಗೆ ಕೊಟ್ಟಂಥವ್ರು. ಇದೇ ಮುಖ್ಯಮಂತ್ರಿ ಸ್ಥಾನಕ್ಕೆ ನಮ್ಮ ಕುಮಾರಸ್ವಾಮಿ ಜೊತೆಗೆ, HD ಕುಮಾರಸ್ವಾಮಿ ಜೊತೆಗೆ ಸದಾ ಯುದ್ಧ ಮಾಡಿ ಅಹಿಂದ ಸಂಘಟನೆ ಮಾಡಿದವರು. ಮತ್ತು ಈಗ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಟ್ಟಾರ ಅವರು ಅಧಿಕಾರ ಇದ್ದಾಗ. ಅವರ ನೇಚರ್ದಲ್ಲಿ ಏನದಪ್ಪ ಅಂದರೆ, ಮುಖ್ಯಮಂತ್ರಿ ಸ್ಥಾನ ನಾವು ಬದಲಾಗೋದಿಲ್ಲ, ಮತ್ತು ಸೆಂಟ್ರಿಗೆ ನಾವು ಹೋಗೋದಿಲ್ಲ. ಯಾಕಂದರೆ ಅವ್ರು ಸರಿಯಾಗಿ ಹಿಂದಿ ಬರೋದಿಲ್ಲ. ಇದು ಮೇನ್ ಪ್ರಾಬ್ಲಮ್ ಇರಬೇಕು ಮೋಸ್ಟ್ಲಿ. ಹೀಗಾಗಿ ಅವ್ರು ನಾವು ಮುಖ್ಯಮಂತ್ರಿಯಪ್ಪ 2028ರವರೆಗೆ ಸಾಧ್ಯ ಇಲ್ಲ ಅಂದಾಗ ಮುಂದೆ ಕ್ರಾಂತಿ ಮಾಡಲಿಕ್ಕೆ ಹೋದ್ರೆ ಪಕ್ಷ ನಾಶ ಆಗ್ತದೆ ಅನ್ನೋದು ಅಷ್ಟು ಸ್ಪಷ್ಟದ ಸತ್ಯದ. ಯಾಕಂದರೆ ಅವರ ಮಟ್ಟದ ಜನನಾಯಕ ಇವತ್ತು ಕಾಂಗ್ರೆಸ್ನಲ್ಲಿ ಇಲ್ಲ. ಕರ್ನಾಟಕದ ಮಟ್ಟಿಗಳು ಯಾರಿದ್ದಾರೆ? ಖರ್ಗೆ ಅವ್ರ ಮಟ್ಟದ ಮಾಸ್ ಲೀಡರ ಇಲ್ಲ. ಅವರು ಕಾಂಗ್ರೆಸ್ನೊಬ್ಬ ನಿಷ್ಠಾವಂತ ಸೇವಕ, ಅದರಲ್ಲಿ 2 ಮಾತಿಲ್ಲ. ಇಂದಿರಾ ಗಾಂಧಿಯವರ ನಿಷ್ಠಾವಂತ ಸೇವಕ, 2 ಮಾತಿಲ್ಲ. ಆದರೆ ಜನನಾಯಕರು ಅಂಥೇಳಿ ಜನ ಒಪ್ಪುವುದಿಲ್ಲ. ಅದರಲ್ಲೂ ಮೇಲ್ವರ್ಣೀಯ ಜನ್ಯ ಜಾತಿಗಳು ಅವರು ಖರ್ಗೆ ಅವ್ರನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಾಕಷ್ಟು ಸಲ ಅನುಭವಕ್ಕೆ ಬಂದಂಥ ಮಾತು. ಯಾಕಂದ್ರೆ ಅವರು ದಲಿತರಿರೋದ್ರಿಂದಾಗೆ, ಅವ್ರನ್ನ ಆ ದೃಷ್ಟಿಗೆ ನೋಡೋದ್ರಿಂದಾಗಿ ಇವತ್ತು ಹೈಕಮಾಂಡ್ ಆದರೂ ಸಹಿತ ಆ ಧೈರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿವರೆಗೆ ನೋಡಿದಾಗ ದಲಿತ CM ಯಾವುದೇ ರಾಜ್ಯದಲ್ಲೂ ಆಗಿಲ್ಲ. ಎಲ್ಲೋ ಒಂದು ಆಯಿತು ಉತ್ತರ ಪ್ರದೇಶದಲ್ಲೇ, ಅದು ಕಾಂಶಿರಾಮ್ ಮೂಲಭೂತ ಬದಲಾವಣೆ ತಂದಿದ್ದಕ್ಕಾಗೆ ಅಲ್ಲಿ ಮಾಯಾವತಿ ಆದರು. ಇನ್ನುಳಿದ ಯಾವುದೇ ರಾಜ್ಯದಲ್ಲಿ ಇಲ್ಲ. ಏನು ತಪ್ಪಾಗಿದ್ರು ಗೊತ್ತಿಲ್ಲ ನನಗೆ, ಇಷ್ಟಂತ ಲೆಕ್ಕಿ ಗೊತ್ತದು. ಬಟ್ ಅದು ಸಾಧ್ಯ ಇಲ್ಲ. ಹಾಗಾದರೆ ಯಾರು ಉಳಿದ್ರೆ ಯಾರು? DK ಶಿವಕುಮಾರ್ ಅವ್ರನ್ನ ಮಾಡಿದರೆ ಅನೇಕ ಹಿರಿಯರಿದ್ದಾರೆ ಅವ್ರಿಗಿದ್ದು. SK ಪಾಟೀಲ್ ಇರ್ಬೋದು, ನಮ್ಮ ಪರಮೇಶ್ವರ್ ಅವ್ರು ಇರ್ಬೋದು, ನಮ್ಮ ಸತೀಶ್ವರನ ವಯಸ್ಸು ಬಿಡೋರು ಬರ್ತಾರೆ, ಹಿಂದಿನ ಬಂದವರು ಹೋದಾರ, ಮತ್ತು ಬೇರೆ. ಬಟ್ ಇವರೆಲ್ಲ ಸೀನಿಯರ್ಸ್ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು DK ಅವ್ರನ್ನ ಮಾಡಿದರೆ ಶುರುವಾಯಿತು. ಸಿದ್ದರಾಮಯ್ಯ ಅದನ್ನು ಪೂರ್ತಿಯಾಗಿ ಕಾಂಗ್ರೆಸ್ನ ಮನೆಗೆ ಕಳಿಸಿ ಹೋಗುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹೀಗಾಗಿ ವೇಣುಗೋಪಾಲ್ ಅವರು ಎಷ್ಟೋ ಮುಗುಳಗಿನಕರು ಅದು ಅಸಾಧ್ಯದ ಮಾತು ಅಂತೇಳಿ ಈಗ ಅನಿಸ್ಲಿಕ್ಕತ್ತವ. ಯಾರಿಗೆ ಗೊತ್ತು ಮತ್ತೆ ಏನದನ್ನು ಗೊತ್ತಿಲ್ಲ. ಯಾಕಂತಂದ್ರೆ ಈಗ ನಡೀತಿರುವಂಥ ಈ ಘಟನಾವಳಿ ನೋಡಿದ್ರೆ ಸಂಪುಟ ಬದಲಾವಣೆ ಮಾತ್ರ ಆಗಬಹುದು ನವಂಬರ್ದಲ್ಲೇ ಅಂಥೇಳಿ ಒಂದಿಷ್ಟೇನು ಅನಿಸ್ಲಿಕ್ಕತ್ತದ. ಬಟ್ ಅದು ಇನ್ನೂ ಯಾರ್ಯಾರು ಮಾತಾಡಿದ್ದಾರೆ ಇದು ಹೈಕಮಾಂಡ್ ಅಂದ್ರೆ, ಮೊದಲದಾಗ ಖರ್ಗೆ ಅವರು, ಎರಡನೇದಾಗಿ ಸುರ್ಜೇವಾಲಾ ಅವರು, ಮೂರನೇದಾಗಿ ವೇಣುಗೋಪಾಲ್ ಅವರು. ಇವರು 3 ಜನ ಇಲ್ಲಿ ನಾವು ಗಮನಿಸಬೇಕಾಗಿದ್ದೀನಿ ಅಂದರೆ, ಜನರಿಂದ ಆಯ್ಕೆ ಆಗುವಂಥ ಏನಾದರೂ ತಾಕತ್ತಿದ್ರೆ ಸ್ವಲ್ಪ ಖರ್ಗೆ ಅವರಲ್ಲೇ. ಇನ್ನು ವೇಣುಗೋಪಾಲರು ಕೇರಳದಲ್ಲಿ ಒಂದಿಷ್ಟೇನು ಇರ್ಬೋದು, ಸುರ್ಜೇವಾಲಾನು ಅಷ್ಟು ಹೇಳ್ಕೊಳ್ಳೋಂಥ ನಾಯಕರಲ್ಲ. ಇವ್ರ ಮಾತನ್ನು ಕೇಳುವಷ್ಟ, ಇವ್ರ ಮಾತನ್ನು ಹೇಳಿದಷ್ಟು ಮುಂದೆ ಇಷ್ಟ ಸಿದ್ದರಾಮಯ್ಯರಿದ್ದಾರ.
ಕೇಳ್ತಾರೆ. ಹೇಳಿದ್ರೆ ಇವ್ರು ಯಾರು ಹೇಳಬೇಕು? ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ. ಭಾಳ ಅಂದ್ರೆ ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿ. ಮೋಸ್ಟ್ಲಿ ಇವ್ರು ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಇರಲಿಲ್ಲ. ಅಷ್ಟೊಂದು ವರ್ಚಸ್ಸು ಬೆಳೆಸ್ಕೊಂಡಿದ್ದಾರೆ ಅವರು. ನಾವು ಅನ್ಬೋದು, ಟೀಕೆ ಮಾಡ್ಬೋದು, ವಿರೋಧ ಪಕ್ಷಗಳು ಏನೇನೋ ಅನ್ಬೋದು, ಇಲ್ಲ ಅಂತಲ್ಲ, ಅನ್ಲಿ ತಪ್ಪಿಲ್ಲ. ವಿರೋಧ ಮಾಡೋದಕ್ಕೆ ವಿರೋಧ ಮಾಡ್ತಾರೆ ಅಂತ ಇಷ್ಟು ಹೇಳ್ಬೋದು, ಬೇಡ ಅಂದರೂ ಏನು ತಪ್ಪಲ್ಲ. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಟಿಪ್ಪಣಿ ಇರಬೇಕಾಗಿದ್ದು, ಅದನ್ನು ಸಹನ ಮಾಡಬೇಕಾಗಿದ್ದು ಪ್ರತಿಯೊಬ್ಬ ರಾಜಕೀಯ ನಾಯಕರ ಕೆಲಸನೂ. ಆದರೆ ಈ ತುರ್ತಿ ಸದ್ಯ ಏನು ಎತ್ತಿದ್ದಾರೆ ನಮ್ಮ ಮೀಡಿಯಾ ಮಂದಿ, ಕ್ರಾಂತಿ ನವಂಬರ್ ಕ್ರಾಂತಿ ಅನ್ನುವಂಥದ್ದು, ಕ್ರಾಂತಿ ಅನ್ನೋದು ಭ್ರಾಂತಿ. ಅದು ನವಂಬರ್ದಲ್ಲಿ ಆದರೂ ಸಹ ಇವರಿಗೆ ಬೇಕಾದಂತಹ ವ್ಯಕ್ತಿಗಳನ್ನು ಮಾತ್ರ ತಗೊಳ್ಳೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಕೆಲಸ ಸರಿ ಮಾಡಿಲ್ಲ, ಹೀಗೆ ಮಾಡಿಲ್ಲ, ಇಲ್ಲಿ ಭ್ರಷ್ಟಲ್ದವ್ರು ಯಾರಿದಾರ? ಯಾವ ಮಿನಿಸ್ಟರ್ ಇದ್ದಾರೆ? ಎಲ್ಲರೂ ಎಷ್ಟು ಪ್ರಾಮಾಣಿಕಿದ್ದಾರೆ ಎಲ್ಲ ಮಿನಿಸ್ಟರ್ಸು, ಎಲ್ಲರೂ ಒಂದೇನು ಕಳಂಕಗಳಿದ್ದೇ ಇರ್ತಾವೆ. ಹೀಗಾಗಿ ಅದು ಅಷ್ಟು ಸುಲಭ ಇಲ್ಲ. ಆದರೆ ನಾನು 3 ವರ್ಷ ನಂತರ ಮಾಡ್ತೀನಿ, 2.5 ವರ್ಷ ಬೇಡ ಅನ್ನುವಂಥ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಈ ಚುನಾವಣೆಗಳಿದ್ದಾವೆ. ಒಂದು ಎರಡನೇದಿಗೆ ಇದ್ದಂಥ ಸಂಪುಟದಲ್ಲಿಯೇ ಹೆಚ್ಚು ಕಡಿಮೆ ಎಲ್ಲರೂ ನಮ್ಮ ಸಿದ್ದರಾಮಯ್ಯವರಿಗೆ ಬೇಕಾದಂಥ ಅತ್ಯಂತ ಆತ್ಮೀಯರಾಗಿರ್ತಾರೆ. ಅಲ್ಲಿ ಯಾರನ್ನು ತೆಗೆದು ಈಗ ದೊಡ್ಡ ಸಮಸ್ಯೆ. ಯಾಕಂದರೆ ಮೊನ್ನೆ ನಿಮಗೆ ಗೊತ್ತದ KN ರಾಜನನ್ನು ತೆಗೆದಾಗ ಏನಾಯ್ತು ಅಂತೇಳಿ ಎಷ್ಟು ಹಂಬಲಿಸಿದ್ರು, ಎಷ್ಟು ಬೇಡ್ಕೊಂಡ್ರು. ಅದು ತಪ್ಪು ಏನಾಗಿತ್ತು ಅಂದ್ರೆ, ಆ ಸಂದರ್ಭದಲ್ಲೇ ನಮ್ಮ KN ರಾಜನರು ನೇರವಾಗಿ ರಾಹುಲ್ ಗಾಂಧಿಯವರು ಅಟ್ಯಾಕ್ ಮಾಡಿ ಹೋಗ್ಬಿಟ್ಟಿದ್ರು. ದೊಡ್ಡ ತಪ್ಪು ತಾವು ಇರಲಾರ್ದು ಮಾಡಿಬಿಟ್ಟಿದ್ರು. ಕ್ರಮ ಆಗ್ತವ್ರು ಇಲ್ಲ ಅಂತಲ್ಲ, ಅವ್ರು ಬೇಕಂತ ಮಾಡಿಲ್ಲ ನಿಶ್ಚಿತವಾಗಿ. ಅವ್ರ ಸ್ವಭಾವ ಹಂಗದ, ನಮ್ಮ ಯತ್ನಾಳರಂಗ ಬಾಯಿಗೆ ಏನು ಬರ್ತದ ಮಾತಾಡಿ ಬಿಟ್ಬಿಡುವಂಥದ್ದು, ನಂತರ ಪರಿಣಾಮ ಬಗ್ಗೆ ವಿಚಾರ ಮಾಡುವಂಥದ್ದು. ಹೀಗಾಗಿ KN ರಾಜನನ್ನು ತೆಗೆದು ಹಾಕೊಂಬೋದು ಎಷ್ಟು ತ್ರಾಸು ಮಾಡ್ಕೊಂಡಿದ್ದಾರೆ ನಾವೆಲ್ಲ ನೋಡಿದ್ವಿ. ಈ ದೃಷ್ಟಿ ಇಟ್ಕೊಂಡು ಈಗಿನ ಈ ತುರ್ತು ಮೋಸ್ಟ್ಲಿ ನವಂಬರ್ದಲ್ಲಿ ಡಿಸೆಂಬರ್ದಲ್ಲಿ ಆಗಿರಿ ಇವ್ರನ್ನ ಬದಲು ಮಾಡ್ತಾರೋ ಅನ್ನೋದು ಭಾಳ ಕಷ್ಟದ ಕೆಲಸ. ಇದನ್ನು 3 ವರ್ಷ ಆದ್ಮೇಲೆ ಮಾಡಬಹುದೇನೋ, ಯಾಕೆಂದರೆ ಮುಂದೆ 2 ವರ್ಷ ಇರ್ತದೆ. ಕಾರಣ ಅದಾವ ಅವ್ರಿಗೆ, ಎಲ್ಲ ಇಲೆಕ್ಷನ್ಸ್ ಅದಾವ, ಅವ್ರನ್ನ ತೆಗೆದಾಗ ತೊಂದರೆ ಆಗ್ತಂತೇಳಿ. ಬಟ್ 3 ವರ್ಷ ಆದ್ಮೇಲೆ ಏನೋ ಆಗ್ಬೋದು. ಅದು ಕೆಲವು ಜನರು ತಮ್ಮ ಆತ್ಮೀಯರಲ್ಲಿ ಭಾಳಷ್ಟು ಸೀನಿಯರ್ ಇದ್ದಂಥವ್ರಿಗೆ, ತಿಳುವಳಿಕೆ ಇದ್ದಂಥವ್ರು ಮಾತು ತೆಗಿತಾರೆ, ಮತ್ತು ಅಂಥದ್ದು ತೊಗೊಂಬರ್ತಾರೆ ಅವ್ರಲ್ಲೇ. ಮತ್ತು DKC ಪ್ರಿಯರು ಏನಿದ್ದಾರೆ ಅವ್ರನ್ನ ಇನ್ನೂ 1-2 ಸೀಟ್ ಕಡಿಮೆ ಮಾಡ್ತಾರೆ ವಿನಃ ಅವ್ರು ಹೆಚ್ಚು ಮಾಡೋದಿಲ್ಲ. ಈ ಎಲ್ಲ ದಿಶೆಯಲ್ಲಿ ಯೋಚನೆ ಮಾಡುವಂಥ ಸಿದ್ದರಾಮಯ್ಯರು ಸ್ವತಃ ನಾಯಕರಿದ್ದಾರೆ. ಹೀಗಾಗಿ ಇದು ಹೈಕಮಾಂಡ್ ಏನೀಗ ಬಾಂಬ್ ಹಾಕ್ಯದ, ಮೋಸ್ಟ್ಲಿ ಟುಸ್ ಆಗ್ತದೆ ಇದು. ಆದರೂ ನಿಮ್ಗೆ ತಿಳಿಸುವಂಥ ಒಂದು ಕೆಲಸ ಮಾಡಬೇಕಾಯಿತು. ಇವರೇನು ಪ್ರಯತ್ನ ಮಾಡ್ತಾಯಿದ್ದಾರೆ, ಬದಲಾವಣೆ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬದಲಾವಣೆ ಆಗ್ತದನ ಅನ್ನುವಂಥ ದೊಡ್ಡ ಪ್ರಶ್ನೆ ಅದ. ಸಂಪುಟ ಸರ್ಜರಿ ಆಗಬಹುದು. ಅದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರು ಒತ್ತಡ ತಂದು ಮಾಡಬೇಕು ಅಂದಾಗ ಆಗ್ತದೆ. ಮತ್ತು ಇದು ಖರ್ಗೆ ಅವ್ರ ಮಾತನ್ನಾಗಲಿ, ಜೊತೆಗೆ ನಮ್ಮ ಸುರ್ಜೇವಾಲ್ ಅವ್ರ ಮಾತನ್ನಾಗಲಿ, ವೇಣುಗೋಪಾಲ್ ಅವ್ರ ಮಾತನ್ನಾಗಲಿ ಪಾಲಿಸುವಷ್ಟ ವಿಧೇಯ ನಮ್ಮ ಸಿದ್ದರಾಮಯ್ಯನವರು ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಹೀಗಾಗಿ ಏನು ಮತ್ತೊಂದು ಕ್ರಾಂತಿಯ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದು ನಮ್ಮ ಮೀಡಿಯಾಗೆ ಒಂದಿಷ್ಟು TRP ಹೆಚ್ಚು ಮಾಡೋದು, ಅದೇ ಕಾಲಕ್ಕೆ ವ್ಯೂಸ್ಗಳನ್ನ ಹೆಚ್ಚು ಮಾಡೋದು, ಇಷ್ಟು ಮಾಡ್ತದ್ವಿನ ಮತ್ತೇನೂ ಆಗಲಿಕ್ಕಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಇದಕ್ಕೆ ಏನೂ ಗೊತ್ತಿಲ್ಲ. ಬಟ್ ಅನಿಸಿದ್ದನ್ನು ಹೇಳಬೇಕು ನೇರವಾಗಿ. ಮೋಸ್ಟ್ಲಿ ಸಿದ್ದರಾಮಯ್ಯರ ಬದಲಾವಣೆ ಅಂತೂ ಸದ್ಯದಲ್ಲಿ ಸಾಧ್ಯ ಇಲ್ಲ. ಆದರೆ ಸಂಪುಟ ಆಗಬೇಕು. ಅದು ಡಿಸೆಂಬರ್ ತನಕ ಹೋಗ್ಬೋದೇನೋ. ತಪ್ಪೇನೋ ಭಾಳ ಒತ್ತಡ ಯಾರು ತರಬೇಕು? ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ. ಇಲ್ಲಾಂದ್ರೆ ಇವ್ರ ಮಾತುಗಳಿಗೆ ಮನ್ನಣೆ ಸಿಗ್ತದಂತೇಳಿ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗ್ತದೆ. ಏನೋ ಆಗಲಿ, ಒಟ್ಟಿನಲ್ಲ ಕಾಂಗ್ರೆಸ್ ತನ್ನ 5 ವರ್ಷದ ಅವಧಿ ಮುಗಿಸಿ ಒಳ್ಳೆ ಆಡಳಿತ ಕೊಟ್ಟರೆ ಬೇರೆ ರಾಜ್ಯಗಳಿಗೆ ಗೆಲ್ಲುವ ಸಾಧ್ಯತೆಗಳದ. ಇಲ್ಲಪ್ಪ ಅಂತಂದ್ರೆ ಇದು ಸಹಿತಕ್ಕೆ ಹೋಗುವಂಥ ಸಾಧ್ಯತೆಗಳು ಭಾಳ ಇದ್ದಾವೆ ಅನ್ನೋಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನು ನೆನಪಿಟ್ಕೊಂಡು ನಾವು ಇಲ್ಲಿ ಕ್ರಾಂತಿ ಮಾಡಲಿಕ್ಕೆ ಹೋಗ್ಬೇಕಾಗಿದೆ ಕಾಂಗ್ರೆಸ್ಸಿಗರು. ಇಲ್ಲಪ್ಪ ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಈಗ ಮೋದಿಯವರು ಇನ್ನೂ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಿಲ್ಲ. ಅವರು ಇನ್ನೂ ಪವರ್ಫುಲ್ ಇದ್ದಾರೆ. ಕರ್ನಾಟಕದಲ್ಲೂ ಮತ್ತು ಹೊಸ ದುಂಬಳಿ ಹಿಡಿಸ್ಬೋದು. ಯಾಕಂದ್ರೆ ಯಡಿಯೂರಪ್ಪರ ಮಗನನ್ನು ಈಗ ಅಧ್ಯಕ್ಷನ ಮಾಡಿದ್ದಾರೆ. ಯಡಿಯೂರಪ್ಪನವರು ಸ್ವತಃ ಈ ಕುಸ್ತಿಗಿಳಿತಾರೆ ಇಲೆಕ್ಷನ್ ನಡೆದ್ರೆ. ಆಗ ಸಹಜವಾಗಿ ಕಾಂಗ್ರೆಸ್ಸಿಗೆ ಬಹುದೊಡ್ಡ ಹೊಡೆತ ಆಗ್ತದೆ. ಅದು ಯಾವಾಗ ಸಿದ್ದರಾಮಯ್ಯರನ್ನು ಇಳಿಸಿದಾಗ ಮತ್ತು ಸಿದ್ದರಾಮಯ್ಯವರು ಹೇಳಿದ ಸಚಿವರನ್ನು ಮಾಡದೇ ಇದ್ದಾಗ ಏನೂ ಆಗ್ಬೋದು. ಅಲ್ಲಾಗಿದ್ದು ಹೆಚ್ಚಿಗೆ ಅಂದ್ರೆ ಸಿದ್ದರಾಮಯ್ಯರನ್ನು ಮುಖ್ಯಮಂತ್ರಿ ಸ್ಥಾನ ಇಳಿಸೋದಂದ್ರೆ ಕಾಂಗ್ರೆಸ್ ತನ್ನ ಸರ್ಕಾರವನ್ನು ಕರ್ನಾಟಕದಲ್ಲಿ ಕಳ್ಕೊಂಡಂಗೆ ಅನ್ನೋದು ಅಷ್ಟು ಸ್ಪಷ್ಟ. ಯಾಕೆ ಈಗ ನಿಮ್ಗೆ ಉದಾಹರಣೆ ಹೇಳಿದ್ದೀನಿ, ಪಟೇಲ್ರಿಂದ ಸಹಿತ ಅವತ್ತಿಂದ ಈವನ್ ರಾಮಕೃಷ್ಣ ಹೆಗಡೆ ಇದ್ದಾಗೂ ಸಹಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಹಂಬಲ ಇತ್ತು. ಮತ್ತು ಪಟೇಲ್ ಜೊತೆ ಕಾಂಪಿಟೇಷನ್ ಆಯಿತು. ಅದರಲ್ಲಿ HD ನಮ್ಮ ದೇವೇಗೌಡರು ಹೇಗೋ ಮುಂದೆ ಬಂದರು, ಅವರು ಆದರು. ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಸುಮ್ಮನಾದರು. ನಂತರ HDK ಬಂದು CM ಆದಾಗ ಸ್ವತಃ JDS ಬಿಟ್ಟು ಹೊರಗೆ ಬಂದರು, ಅಹಿಂದ ಮಾಡಿದರು. ಇನ್ನೇನು ಹೇಳಬೇಕಾಗಿದೆ.
ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H60 ನ್ಯೂಸ್ ಅರ್ಧ ಸಿದ್ದರಾಮಯ್ಯ ವಂದನೆಗಳು.